ಹಲೋ ಫ್ರೆಂಡ್ಸ್, ಇವತ್ತು ನಾನು ಹೆಸರುಲಿಂದ ಮಾಡಿರುವಂಥ ಲಡ್ಡು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಆಗಿದೆ ಇದು ಲಡ್ಡು ಅಂತ ನೋಡಿ. ತುಂಬಾ ಶಕ್ತಿ ಉಳ್ಳಂಥ ಲಡ್ಡು ಇದು. ಯಾರಿಗೆಲ್ಲ ರಕ್ತ ಕಡಿಮೆ ಇರುತ್ತೆ ಅವರು ತಿಂದರೆ ಭಾಳನೇ ಒಳ್ಳೆಯದು ಇದು. ಇದನ್ನು ಹೇಗೆ ಮಾಡೋದಂತ ನೋಡಿ. ಮೊದಲಿಗೆ ರಾತ್ರಿ ನೆನೆಸಿಟ್ಕೊಂಡಿದ್ದೆ ನಾನು ಹೆಸರು. ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಹುರ್ಕೋಬೇಕು. ಹೆಸರು ಫಸ್ಟಿಗೆ ಹುರ್ಕೊಂಡು ನೆನೆ ಹಾಕಬೇಕು. ಮಿಕ್ಸರಿಗೆ ಹಾಕಿದ್ದೀನಿ ನಾನು. ಈ ಥರ ನೀರು ಹಾಕಕ್ಕೆ ಹೋಗಬೇಡಿ, ಹಾಗೇ ಮಿಕ್ಸಿಗೆ ಹಾಕಿ ಒಂದು ಬೌಲ್ನಲ್ಲಿ ತೆಗೆದೀನಿ. ಇದನ್ನು ಈಗ ಒಂದು ಪ್ಯಾನ್ನಲ್ಲಿ ಹಾಕಿದ್ದೀನಿ. ಇದಕ್ಕೆ ತುಪ್ಪ ಹಾಕಿ ಹುರ್ಕೋತೀನಿ. ಈಗ ನಾನು ಇಲ್ಲಿ 3-4 ಸ್ಪೂನು ತುಪ್ಪ ಹಾಕಿದ್ದೀನಿ ನಾನು. ಈಗ ಚೆನ್ನಾಗಿ ಹಸಿ ಹೋಗೋವರೆಗೂ ಹುರ್ಕೋಬೇಕು. ಇದು ಈ ಥರ 2 ಸ್ಪೂನ್ ಸಾಯಲಿಂದ ಹುರ್ಕೊಳ್ಳಿ. ಎಲ್ಲ ಹಸಿ ಅಂಶ ಹೋಗೋವರೆಗೂ ಹುರ್ಕೊಳ್ಳಿ. ಆಗಾಗ ನೋಡ್ಕೊ ಒಂದು ಸ್ಪೂನು ತುಪ್ಪನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಈ ಥರ ನೋಡಿ. ಇಲ್ಲಿ ನಾನು ಇನ್ನೊಂದು ಸ್ಪೂನು ತುಪ್ಪ ಹಾಕಿದ್ದೀನಿ ನೋಡಿ. ಈ ಥರ ಪುಡಿ ಪೌಡ್ರ್ ಆಗೋವರೆಗೂ ಹುರ್ಕೋಬೇಕು. ಮತ್ತು ಈ ಕಡೆ ನಾನು 1 ಸ್ಪೂನು ತುಪ್ಪ ಹಾಕಿ ಇದರಲ್ಲಿ ಗೋಡಂಬಿ ಹಾಕಿದ್ದೀನಿ. ಇಲ್ಲ, ಇದು ಬಾದಾಮಿ ಹಾಕಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಗೋಡಂಬಿ ಕೂಡ ಹಾಕ್ಬೋದು. ಒಂದು ಪೀಸು ಗೋಡಂಬಿ ಹಾಕಿದ್ದೀನಿ ನಾನಿಲ್ಲಿ. ಈಗ ಇದಕ್ಕೆ ಅಂಟು ಬರುತ್ತೆಲ್ಲ, ಅಂಟುನ ಹುರ್ಕೋತಾ ಇದ್ದೀನಿ. ಲಡ್ಡು ಅಂಟು ಅಂದರೆ ಸಿಗ್ತಾವೆ ಮಾರ್ಕೆಟ್ನಲ್ಲಿ. ಲಡ್ಡಿಗೆ ಹಾಕೋ ಅಂಟು ಅಂದರೆ ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಎರಡನ್ನೂ ಸೇರಿಸಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಯಾವುದರಲ್ಲಿಂದ ಅಳತೆ ತೊಗೊಂಡಿರ್ತೀವಿ ಅದರಲ್ಲಿಂದನೇ ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 2 ಕಪ್ಪು ತೊಗೊಂಡಿದ್ದೆ. ಅದಕ್ಕೆ ನಾನು 1.5 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಅರ್ಧ ಕಪ್ಪು ನಾನು ಕಾಳು ತೆಗೆದಿಟ್ಟಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಗ್ಯಾಸ್ ಆಫ್ ಮಾಡಿ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಇನ್ನು ಅರ್ಧ ಕಪ್ಪು ಕೂಡ ಹಾಕ್ತಾಯಿದ್ದೀನಿ ನಾನು. ಹೀಗೆ ಕಟ್ ಮಾಡಿಕೊಂಡಿರುವಂಥ ಬಾದಾಮಿನ ಹಾಕಿದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಹಾಲು ಹಾಕಿದ್ದೀನಿ ನಾನು ಇದಕ್ಕೆ. ಅದು ಮಿಸ್ ಆಗಿದೆ ವಿಡಿಯೋ. ಒಂದು 4-5 ಸ್ಪೂನು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ವಿಡಿಯೋ ಮಿಸ್ ಆಗಿದೆ ಇಲ್ಲಿ. ಮಿಕ್ಸ್ ಮಾಡಿ ಹಾಲು ಹಾಕಿದ ನಂತರ ಈ ಥರ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ರೆಡಿ ಆಯಿತು ಹೆಸರು ಕಾಳಿನ ಉಂಡೆ. ಒಂದು ಸಾರಿ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಒಮ್ಮೆ ಮನೆಯಲ್ಲಿ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸಿ.